ಹಲೋ ಗೈಸ್, ಹೇಗಿದ್ದೀರಾ ನೀವೆಲ್ಲ? ಹೇಗೆ ನಡೀತಾ ಇದೆ ಕೆಲಸ, ಜೀವನ? ದೇವ್ರ ದಯೆಯಿಂದ ಒಳ್ಳೇದು ನಡೀತಾ ಇದೆ ಅನ್ಕೊಳ್ತೀನಿ. ಸೊ ಇದು ನನ್ನ ಸಣ್ಣ ಪ್ರಯತ್ನ, ಈಗಷ್ಟೇ ಶುರು ಮಾಡಬೇಕು ಅಂತ. ಇದರಿಂದ ಏನಾಗುತ್ತೆ ಏನಾಗಲ್ಲ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನಾನು ಒಂದು ಚಿಕ್ಕ ಕತೆ ಹೇಳಬೇಕು ಅಂದ್ಕೊಂಡೆ ಇವತ್ತು. ಸೊ ಈ ಕತೆ ಹೀಗೆ ಹೋಗುತ್ತೆ. ಸೊ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ಇರ್ತಾನೆ. ಎಕರೆಗೆ ಸಾವಿರಾರು ಎಕರೆ ಗಟ್ಲೆ ಹೊಲ, ಗದ್ದೆ, ಚಿನ್ನ, ವಜ್ರ ವೈಢೂರ್ಯ ತುಂಬಿ ತುಳುಕ್ತಾ ಇರುತ್ತೆ. ಸೊ ಅವನು ಅರಸರ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವನಿಗೆ 3 ಜನ ಮಕ್ಕಳು. ಸೊ 3 ಜನ ಮಕ್ಕಳು ಹೇಗೆ ಅಂದ್ರೆ ಆಲಸ್ಯ ತುಂಬಿದ ಮಕ್ಕಳು. ಸೊ ಎಷ್ಟು ಆಲಸಿಗಳು ಅಂದ್ರೆ ಊಟ ಮಾಡಿದ ತಟ್ಟೆನ ಸರಿಸದೇ ಇರುವಷ್ಟು ಆಲಸಿಗಳು. ಸೊ ಒಂದು ಕಾಳನ್ನ ಈಚೆ ಇಟ್ರು ಬೆವರು ಬರುತ್ತೆ ಅನ್ನುವಷ್ಟು ಆಲಸಿಗಳಾಗಿರ್ತಾರೆ. ಸೊ ಹೀಗೆ ಇದೇ ಚಿಂತೆಯಲ್ಲಿ ಆ ಶ್ರೀಮಂತ ಏನಾಗ್ತಾನೆ, ಅವನಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ವಯಸ್ಸಾದ್ಮೇಲೆ ಸಾಧಾರಣ. ಮತ್ತು ಈ ಮಕ್ಕಳ ಚಿಂತೆ ಕೂಡ ತಲೆಗೆ ಏರ್ಕೊಂಡು ಏನಾಗುತ್ತೆ, ಅವನ ಆರೋಗ್ಯ ಹದಗೆಡ್ತಾ ಒಂದು ಮರಣ ಶಲ್ಯದಲ್ಲಿ ಇರಬೇಕಾದ್ರೆ ಅವನಿಗೊಂದು ಉಪಾಯ ಹೊಳೆಯುತ್ತೆ. ಅವನು ಏನ್ ಮಾಡ್ತಾನೆ, ಒಂದು ಬಿಲ್ ಬರೀತಾನಂತ. ಸೊ ಮರಣಾಶಯದಲ್ಲಿರುವಾಗ ಒಂದು ಬಿಲ್ ಬರೆದು, ಸೊ ಅದನ್ನ ನನ್ನ ಆಸ್ತಿಯನ್ನ ಹೇಗೆ ಉಪಯೋಗ ಮಾಡಬೇಕು, ಯಾರಿಗೆ ಏನೇನ್ ಸಿಗತ್ತೆ ಅಂತೆಲ್ಲ ಬರೀತಾರಲ್ವ, ಆ ತರದ್ದೊಂದು ಆ ಕಾಲದಲ್ಲಿ ಬರೆದಿಟ್ಟು ಒಂದ್ ದಿವಸ ಅವನು ಸತ್ತೋಗ್ತಾನೆ. ಸೊ ಸತ್ತೋದಾಗ ಈ 3 ಜನ ಮಕ್ಕಳು ಏನ್ ಮಾಡ್ತಾರೆ, ಅವನ ತಿಥಿ ಕಾರ್ಯಗಳನ್ನೆಲ್ಲ ಮುಗಿಸಿ ಅವನು ಬರೆದಿಟ್ಟಂತಹ ಪತ್ರ ಏನಿರುತ್ತೆ ಅದನ್ನ ನೋಡಿದಾಗ ಅವನು ಪತ್ರದಲ್ಲಿ ಬರೆದಿರ್ತಾನಂತೆ, ಸೊ ನಾನು ಬಿಟ್ಟು ಹೋಗಿರೋ ಹೊಲ ಗದ್ದೆಗಳನ್ನ ಹೇಗ್ ನೋಡ್ಕೊಳ್ಬೇಕು ಅಂದ್ರೆ, ಯಾವಾಗ್ಲೂ ನೆರಳಲ್ಲಿ ಹೋಗಿ ನೆರಳಲ್ಲಿ ಬರಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು. ಸೊ ಆವಾಗ ನನ್ನ ಆಸ್ತಿಯನ್ನ ನೆರಳಲ್ಲಿ ಹೋಗಿ ನೆರಳಲ್ಲಿ ಬರಬೇಕು, ಇಡೀ ದಿನ ಹೊಲದಲ್ಲಿ ಇರಬೇಕು ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡಬೇಕು. ಆಗ ಈ ನನ್ನ ಆಸ್ತಿಯನ್ನ ನೀವು ಚೆನ್ನಾಗಿ ಉಪಯೋಗ ಮಾಡ್ಕೊಳಕ್ ಸಾಧ್ಯ ಅಂತ. ಸೊ ಇದನ್ನ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಏನ್ ನಮ್ಮಪ್ಪ ಎಷ್ಟು ಕಾಳಜಿ ಮಾಡ್ತಾನೆ ನಮ್ಮ ಮೇಲೆ, ಬಿಸಿಲು ಬೀಳಬಾರ್ದು ಅಂತ ನೆರಳಲ್ಲೇ ಹೋಗಿ ನೆರಳಲ್ಲೇ ಬರಬೇಕು ಅಂತ ಹೇಳಿದಾನೆ, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳಿದಾನೆ. ಸೊ ಹೊಲದಲ್ಲೂ ಗಿಡ ಮರಗಳೆಲ್ಲ ಜಾಸ್ತಿ ಇದೆ, ಅಲ್ಲೂ ನೆರಳಲ್ಲೇ ಮಲ್ಕೊಂಡಿರ್ಬೋದು ಅಂತ ಹೇಳಿ ಇವ್ರೇನ್ ಮಾಡ್ತಾರೆ, ಮನೆಯಲ್ಲಿದ್ದ ವಜ್ರ ವೈಢೂರ್ಯಗಳನ್ನೆಲ್ಲ ಮಾರಿ ಮನೆಯಿಂದ ಅವರ ಹೊಲದವರೆಗೂ ಚಪ್ರ ಹಾಕ್ತಾರೆ. ಸೊ ಏನ್ ಮಧ್ಯಾಹ್ನ 1-2 ಗಂಟೆಗೆ ಎದ್ದ ಮೇಲೆ ಏನ್ ಮಾಡೋದು, ನೆರಳಂತೂ ಇರಲ್ಲ. ಸೊ ಅಪ್ಪ ನೆರಳಲ್ಲೇ ಹೋಗಿ ನೆರಳಲ್ಲೇ ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಚಪ್ರ ಹಾಕೋಣ ಇಲ್ಲಿಂದ ಅಲ್ಲಿವರೆಗೂ. ಸೊ ನೆರಳೇ ಇರುತ್ತೆ. ಸೊ ಮನೆಯಿಂದ ಹೊಲದವರೆಗೂ ಚಪ್ರ ಹಾಕ್ತಾರೆ. ದಿನ ಚಪ್ಪಲ್ ಭೋಗ ಹೇಳ್ತಾರೆ ಅಲ್ವಾ, ಆ ಊಟ. ಸೊ ಹೊಲದಲ್ಲಿ ಹೋಗೋದು, ನೆರಳಲ್ಲಿ ಮಲ್ಕೊಳ್ಳೋದು, ಆ ಹೊಟ್ಟೆ ತುಂಬಾ ಊಟ ಮಾಡೋದು. ಸೊ ಹೀಗೆ ನಡೀತಾ ಹೇಳ್ತಾರಲ್ಲ, ಕುಂತು ತಿನ್ನೋನಿಗೆ ಕುಂಭನೂ ಸಾಲದು ಅಂತ, ಕುಡಿಕೆ ಚಿನ್ನನೂ ಸಾಲದು ಅಂತ. ಸೊ ಇದೇ ರೀತಿ ಹೀಗೆ ಮಾಡ್ತಾ ಏನು ಒಳಗೇನು ಬರ್ತಾ ಇಲ್ಲ, ಬರೀ ಖಾಲಿ ಆಗ್ತಾ ಇದೆ. ಚಪ್ರದಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡೋಕ್ಕೂ ಹಣ ಹೋಗುತ್ತೆ. ಸೊ ಇದೆಲ್ಲ ಆಗಿ ಒಂದ್ ದಿವಸ ಇಡೀ ಅವ್ರ ಆಸ್ತಿ ಎಲ್ಲ ಕರಗ್ತಾ ಬರ್ತಾ ಇತ್ತು. ಸೊ ಇವರಿಗೆ ಮಕ್ಕಳಿಗೆ
ಚಿಂತೆ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳೋದು, ನಮ್ಮಪ್ಪ ಇದನ್ನೆಲ್ಲ ಮಾಡಿದ್ರೆ ನಾವು ಶ್ರೀಮಂತ ಆಗ್ತೇನೆ ಅಂತ ಬರ್ದಿಟ್ಟು ಹೋದ, ಬಟ್ ನಾವಂತೂ ಶ್ರೀಮಂತರೇ ಆಗ್ತಾ ಇಲ್ಲ. ಸೊ ಏನಾದರೂ ನಾವು ತಪ್ಪು ಮಾಡ್ತಾ ಇದೀವ ಅಂತ ಇನ್ನೂ ದೊಡ್ಡ ಚಪ್ರ ಹಾಕ್ತಾರೆ. ಯಾಕಂದ್ರೆ ನೆರಳು ಸರಿಯಾಗಿ ಬೀಳ್ತಾ ಇಲ್ಲ ಕಾಣಬೇಕು, ಅದಕ್ಕೆ ನಮ್ಮದು ಆಸ್ತಿ ಏನೋ ಬೆಳೀತಾ ಇಲ್ಲ, ಇನ್ನೊಂದು ದಪ್ಪಕ್ಕೆ ಚಪ್ಪರ ಹಾಕೋಣ, ಇನ್ನೂ ಸೂರ್ಯನ ಕಿರಣ ಒಳಗೆ ಬರಬಾರ್ದು, ಅಷ್ಟು ನೆರಳು ಇರಬೇಕು ಅಂತ. ಸೊ ಇನ್ನೂ ಖರ್ಚು ಮಾಡಿ ಇನ್ನೂ ಮಾಡ್ತಾರೆ, ಆದರೂ ಏನೂ ಆಗೋದು ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವರು ಗುರುಗಳನ್ನ ಕೇಳೋಣ, ಏನಿದು ಕತೆ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಒಂದ್ಸಲ ಗುರುಗಳನ್ನ ಕೇಳೋಣ. ಸೊ ಗುರುಗಳನ್ನ ಹೋಗಿ ಕೇಳ್ತಾರಂತೆ, ಗುರುಗಳೇ ಈ ರೀತಿ ಹಬ್ಬ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾವು ಅದನ್ನೇ ಇದು ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಆಸ್ತಿ ಬೆಳಿತಾನೆ ಇಲ್ಲ, ಏನು ಮಾಡೋದು ಅಂತ. ಸೊ ಆಗ ಆ ಪತ್ರನ ನೋಡಿ ಗುರು ಬಿದ್ದು ಬಿದ್ದು ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಯ್ಯೋ ಪೆದ್ ಮುಂಡೆಗಳ, ಇದರ ಅರ್ಥನೇ ಬೇರೆ ಇದೆ, ತಿಳ್ಕೊಳ್ಳಿ. ಹೀಗೆ ಅರ್ಥ ಏನು ಅಂದರೆ, ನೆರಳಲ್ಲಿ ಬರಬೇಕು ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮುಂಚೆ ಹೋಗಿ ಸೂರ್ಯ ಬಂದ್ಮೇಲೆ ಎಲ್ಲ ಕೆಲಸನ ಮುಗಿಸಿ ಸೂರ್ಯ ಮುಳುಗಾದ್ಮೇಲೆ ಮನೆಗೆ ಬರಬೇಕು. ಸೊ ಆಗ ನಿಮ್ಮ ಆಸ್ತಿ ಬೆಳೆಯುತ್ತೆ. ಬಟ್ ಈಗ ಇಡೀ ದಿನ ನೀವು ಕೆಲಸ ಮಾಡಿದಾಗ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಸುಸ್ತಾದಾಗ ಯಾವ ಚಪ್ಪನ್ ಭೋಗನೂ ಬೇಡ, ಏನೂ ಬೇಡ, ಅರ್ಧ ರೊಟ್ಟಿ ಇದ್ರೇನೆ ಹೊಟ್ಟೆ ತುಂಬ, ಅರ್ಧ ರೊಟ್ಟಿ ಊಟ ಮಾಡಿದ್ರೇನೆ ಅಷ್ಟು ಹೊಟ್ಟೆ ತುಂಬ ಹೋಗುತ್ತೆ. ಸೊ ಅದನ್ನು ಮಾಡಬೇಕು ಅಂತ ಬರೆದಿಟ್ಟು ಹೋಗಿರೋದು, ಅದನ್ನು ಮಾಡಿ ಒಳ್ಳೆಯದಾಗುತ್ತೆ. ಸೊ ಮತ್ತೆ ಮಕ್ಳಿಗೆ ಬುದ್ಧಿ ಬರುತ್ತೆ, ಅವರು ಅದೇ ಗುರುಗಳು ಹೇಳಿದ ರೀತಿನೇ ಮಾಡ್ತಾರೆ, ಮತ್ತೆ ಅವ್ರ ಆಸ್ತಿ ಬೆಳೆಯುತ್ತೆ ಅಂತ ಕತೆ ಎಂಡ್ ಆಗುತ್ತೆ. ಸೊ ಇದ್ರ ಅರ್ಥ ಏನು ಅಂದರೆ, ಹೇಳ್ದಾಗಿರಲ್ಲ, ಏನು ಮಾಡಬೇಕು ಅದನ್ನ ಯೋಚನೆ ಮಾಡಬೇಕು. ಏನು ನೋಡಿದಾಗೆ ಎಲ್ಲನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದ್ರ ಹಿಂದಿನ ಅರ್ಥ ನಾವು ತಿಳ್ಕೊಳ್ಬೇಕು. ಆ ರೀತಿ ಒಂದು ಅರ್ಥಗರ್ಭಿತ ಸಂದೇಶ ಕೊಡೋ ಕಥೆ ಇದು. ಅದನ್ನು ಇದನ್ನೆಲ್ಲ ನಾವು ಚಿಕ್ಕದಿರುವಾಗ ಕೇಳ್ತಾ ಇದ್ವಿ. ಚಿಕ್ಕದಿರುವಾಗ ಕೇಳಿದಾಗ ನನ್ನ ಮನಸ್ಸಲ್ಲಿ ಒಂದು ಕ್ವೆಶನ್ ಬರ್ತಿತ್ತು, ಅಂದರೆ ಮಕ್ಕಳಿಗೇನೋ ಬುದ್ಧಿ ಇರಲಿಲ್ಲ, ಏನೋ ಪೆದ್ದಾಗ ಆಡ್ತಾ ಇದ್ರು, ಶ್ರೀಮಂತರ ಮಕ್ಕಳು ಕೆಲವೊಬ್ರು ಹಾಗಿರ್ತಾರೆ. ಸೊ ಆದರೆ ಅಪ್ಪನ ಬುದ್ಧಿ ಇರಲಿಲ್ವ, ಅವ್ನು ಇದನ್ನೇ ಡೈರೆಕ್ಟಾಗಿ ಬರೀಬೋದಿತ್ತು ಅಲ್ವಾ ಪತ್ರದಲ್ಲಿ. ಯಾಕೆ ಅವ್ನು ಇನ್ನೊಂದು ಹೇಳೋಕ್ಕೂ ಕಳ್ಕೊಂಡಾದ್ಮೇಲೆ ಬುದ್ಧಿ ಬರುತ್ತೆ, ಬುದ್ಧಿ ಬಂದಮೇಲೆ ಅವ್ರು ಕೆಲಸ ಮಾಡ್ತಾರೆ ಅನ್ಬೋದ ಆಗಿರ್ಲಬಹುದು, ಆಗದೇನೂ ಇರ್ಬೋದು. ಸೊ ನೀವು ಹೇಳಿ, ನಿಮ್ಗೇನು ಅನಿಸುತ್ತೆ? ಆ ರೀತಿ ಪತ್ರ ಬರೆಯೋದ್ರ ಹಿಂದೆ ಕಾರಣ ಏನಿರ್ಬೋದು? ಸೊ ಅವ್ನು ಡೈರೆಕ್ಟಾಗಿ ಬರೀಬೋದಿತ್ತು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಹೊಲಕ್ಕೆ ಹೋಗಿ ಸೂರ್ಯ ಅಲ್ಲಿ ಇಡೀ ದಿನ ಕೆಲಸ ಮಾಡಿ ಸೂರ್ಯ ಮುಳುಗಾದ್ಮೇಲೆ ಬನ್ನಿ, ಆವಾಗ ಆಸ್ತಿ ಬೆಳೆಯುತ್ತೆ ಅಂತ. ಸೊ ಆವಾಗ ಡೈರೆಕ್ಟಾಗಿ ಬಂದಿದ್ರೆ ಮಕ್ಕಳು ಹೋಗ್ತಾ ಇದ್ರು, ಯಾಕಂದರೆ ಅವ್ರ ಕೈಯೆಲ್ಲ ತುಂಬಿತ್ತು. ಸೊ ಅವಾಗ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರ, ಅವರೆಲ್ಲ ಮೊದಲೆಲ್ಲ ಕಳ್ಕೊಂಡಾದ್ಮೇಲೆ ಬುದ್ಧಿ ಬರುತ್ತೆ ಅಂತ ನಾವು ಬರ್ತೀವಿ. ಮೇ ಬಿ ನಾಟ್. ಸೊ ನಿಮ್ಗೇನು ಅನಿಸುತ್ತೆ? ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ಅದನ್ನ ಹೇಳಿ. ನಿಮ್ಮ ಅನುಭವ ಏನಾದರೂ ಇದೆಯಾ ಈ ಥರದ್ರಲ್ಲಿ, ಅದನ್ನ ಹೇಳಿ. ಸೊ ಲೈಕ್ ಮಾಡಿ, ಒಂದು ಚಿಕ್ಕ ಪ್ರಯತ್ನ, ನಿಮ್ಮ ಆಶೀರ್ವಾದ. ನಮಸ್ಕಾರ.